ಕಾನೂನು ರಕ್ಷಿಸಬೇಕಾದವರಿಂದಲೇ ಕಾನೂನು ಉಲ್ಲಂಘನೆ ಆಗಿರುವಂತ ಆರೋಪ ಕೇಳಿ ಬಂದಿದೆ. ಬೆಳಗಾವಿಯಲ್ಲಿ ಐಪಿಎಸ್ ಅಧಿಕಾರಿಯಿಂದಲೇ ಇದೆಂಥ ಕೃತ್ಯ ನಡೆದು ಹೋಗಿದೆ. ಹೈಸ್ಕೂಲ್ ಓದೋ ಹುಡುಗಿಗೆ ಐಪಿಎಸ್ ಅಧಿಕಾರಿ ಮದುವೆ ಮಾಡಿಸಿರುವಂತ ಆರೋಪ ಕೇಳಿ ಬಂದಿದೆ. ಬೆಳಗಾವಿಯಲ್ಲಿ ಐಪಿಎಸ್ ಅಧಿಕಾರಿಯಿಂದಲೇ ಇದೆಂಥ ಕೃತ್ಯ ನಡೆದು ಹೋಗಿದೆ. ಐಪಿಎಸ್ ಅಧಿಕಾರಿ ರವೀಂದ್ರ ಗಡಾಡಿಯಿಂದ ಅಮಾನವೀಯ ಕೃತ್ಯ ನಡೆದಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಸಂಬಂಧಿಕರಿಗೆ ಅಪ್ರಾಪ್ತೆಯ ಜೊತೆ ವಿವಾಹ ಮಾಡಿಸಿರುವಂತಹ ಆರೋಪ ಐಪಿಎಸ್ ಅಧಿಕಾರಿಯ ವಿರುದ್ಧ ಕೇಳಿ ಬರ್ತಾ ಇರೋದು. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಎಸ್ಪಿ ರವೀಂದ್ರ ವಿರುದ್ಧ ಈ ಆರೋಪ ಕೇಳಿ ಬಂದಿದೆ. ಮಾನವ ಹಕ್ಕು ರಕ್ಷಿಸಬೇಕಾದಂತಹ ರವೀಂದ್ರರಿಂದ ಇದೆಂಥ ಕೃತ್ಯ ಹಾಗಾದ್ರೆ? ರಕ್ಷಣೆ ಮಾಡಬೇಕಾದವರೇ ಬಾಲಕಿಯ ಬಾಲ್ಯ ವಿವಾಹ ಮಾಡಿಸಿದ್ರ, ಅಪ್ರಾಪ್ತ ವಿವಾಹ ಮಾಡಿಸಿದ್ರ ಐಪಿಎಸ್ ಅಧಿಕಾರಿ ರವೀಂದ್ರ ಅವರು. ಈ ರೀತಿಯ ಆರೋಪ ಇದೀಗ ಕೇಳಿ ಬರ್ತಾ ಇದೆ. 15 ವರ್ಷಕ್ಕೆ ಬಾಲಕಿಗೆ ಮದುವೆ ಮಾಡಿಸಿದ ಐಪಿಎಸ್ ಅಧಿಕಾರಿ ಬಾಲಕಿ ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂತ ಹೇಳಿ ಸಂಬಂಧಿಯ ಜೊತೆಗೆ ಆಕೆಗೆ ವಿವಾಹ ಮಾಡಿಸಲಾಗಿದೆ ಅಂತ ಆರೋಪ ಕೇಳಿ ಬಂದಿರೋದು. 18 ವರ್ಷದ ಒಳಗೆ 3 ತಿಂಗಳ ಬಾಣಂತಿ ಕೂಡ ಆಗಿದ್ದಾಳೆ ಆ ಬಾಲಕಿ. ಈಗ ಇನ್ನೂ ಕೂಡ ಆಕೆಗೆ 18 ವರ್ಷವೂ ತುಂಬಿಲ್ಲ. ಕಾನೂನನ್ನ ರಕ್ಷಣೆ ಮಾಡಬೇಕಾಗಿರುವಂತ ಜವಾಬ್ದಾರಿ ಹೊತ್ತವರೇ ಈ ರೀತಿಯಾಗಿರುವಂತ ಅಮಾನವೀಯ ಕೃತ್ಯವನ್ನ ಮಾಡಿದ್ರ ಹಾಗಾದ್ರೆ? ಆ ಬಾಲಕಿ ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂತ ಹೇಳಿ ಸಂಬಂಧಿಯ ಜೊತೆಗೆ ವಿವಾಹವನ್ನ ಮಾಡಿಸಲಾಗಿದೆ ಅನ್ನುವಂಥ ಆರೋಪ ಈಗ ಐಪಿಎಸ್ ಅಧಿಕಾರಿ ರವೀಂದ್ರ ಗಡಾಡಿ ಅವರ ವಿರುದ್ಧ ಕೇಳಿ ಬಂದಿರೋದು. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಎಸ್ಪಿ ಆಗಿದ್ದಾರೆ ರವೀಂದ್ರ ಅವರು. ವಯಸ್ಸು ಎಟ್ಟಿದ್ರಿ? 15 ರೀ. ಹಾಂ ಆ ಥರ ನಂತರ 15 ಇರ್ತಾ ಪೈಕಿ ಮತ್ತೆ ಹೆಂಗೆ ಮಾಡಿ ಕೊಟ್ರಿ ನೀವು? ಸಾಹೇಬರು ನಾವು ಎಲ್ಲ ನಿಂತು ಮಾಡ್ತೀವಿ, ಆಧಾರ್ ಕಾರ್ಡ್ ಚೇಂಜ್ ಮಾಡ್ತೀವಿ, ಎಲ್ಲ ಕೂಡ್ರಿ ಹೆಣ್ಣ ಏನು ತೊಂದರೆ ಮಾಡ್ಬಿಡ ನಿಮ್ಗೇನು ಅಕ್ಕ 4 ವರ್ಷ ಏನು ಕುಡ್ಬೇಡ್ದೈತೆ ಮಾಡಿದ್ದೀವಿ. ನಮ್ಮ ಮನ್ಯಾಗ ಗಂಡ ಹೆಣ್ರು ನಮ್ಮ ಮಂತಿ ಮಕ್ಕಳು ಯಾರು ಕುಡ್ಬೇಡ್ದತ್ತೆ ಮಾಡಿದ್ದೀವಿ ನಾವು. ಇಲ್ಲ ಎಲ್ಲ ನೋಡ್ಕೋತೀವಿ ಕೂಡ್ರಿ. ನಾವು ಲಗ್ನನೂ ಎಲ್ಲ ತಾಯೇ ಮಾಡ್ಕೊಂಡ್ರಿ. ಒಟ್ಟು ಮುಂದೆ ನಿಂತು ನಮ್ಗೇನು ತೊಂದರೆ ಬರೋದಿಲ್ಲ, ಏನೂ ಬರೋದಿಲ್ಲ, ನಾವು ಮುಂದೆ ನಿಂತು ಮಾಡಿಸ್ತೀವಿ, ನಮ್ ಕೊಡ್ರಿ ಅಂತ ಹೇಳಿ ಹಿಂಗಿದ್ ಹೇಳದ್ರಿ. ಎಲ್ಲ ತರ ಹೇಳ್ದಾಗ ನಾವು ಕೊಟ್ಟಿವ್ರಿ ಹೆಣ್ಣ. ನಾವು ಕೊಡ್ಬೇಡದ ಅಂತಿದ್ದೀವ್ರಿ. ನಾವು ಕೊಡ್ಬೇಡ ಅಂತ ಹೇಳಿ ನಾವು ಅಂಕ ಬಿಟ್ಟಿದ್ದೀವ್ರಿ. ಅವ್ರು ಇಲ್ಲಿ ತೋರಿ ಏನು ತೊಂದರೆ ಆಗಲ್ಲ, ಆಧಾರ್ ಕಾರ್ಡ್ ಚೇಂಜ್ ಮಾಡಿದ್ರಿ. ಎಲ್ಲರೂ ಮಾಡಕ್ಕೆ ಆಧಾರ್ ಕಾರ್ಡ್ ಯಾರು ಚೇಂಜ್ ಮಾಡ್ರಿ? ಅವರೇ ಮಾಡ್ಯಾರಿ. ಯಾರು? ರವಿ ಗದಾಡಿ ಅವರೇ ಮಾಡಿದಾಗ ನಾವು ಹೂ ಅಂದಿವ್ರಿ. ಅವಾಗ ಮುಂದೆ ಕಡಿಮೆ ಏಜ್ ಐತಿ, ಮುಂದೆ ಏನಾರ ಸಮಸ್ಯೆ ಆದ್ರೆ ಏನು ಸಮಸ್ಯೆ ಬಂದ್ರೆ ಎಲ್ಲ ನೋಡ್ಕೋತೀವಿ ಅಂದಾರಿ. ಸಮಸ್ಯೆ ಬಂದ್ರೆ ಎಲ್ಲ ನೋಡ್ಕೋತೀವಿ ಅಂದಾಗ ನಾವು ಅವಾಗ ಹೆಣ್ಣು ಕೊಟ್ಟಿವ್ರಿ. ಹೆಣ್ಣು ಕೊಟ್ರಿ. ಈಗ ಮದುವೆ ಎಲ್ಲಿ ಐತ್ರಿ? ಅಲ್ಲೇ ಐಗಳಿಗೆ ಆಗ್ಯಾರ. ಐಗಳಿಗೆ ಐಗಳಿಯಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.